ನಲ್ಲಿ ಸ್ಯಾಂಡಲ್ವುಡ್ ನಟ ಯಾವ ವಿಚಾರಕ್ಕಾಗಿ ಕೋರ್ಟ್ಗೆ ವಿಸಿಟ್ ಅನ್ನ ಕೊಟ್ಟಿದ್ರು ಅನ್ನುವಂತಹ ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇದೆ. ಯಾಕಾಗಿ ವಿಸಿಟ್ ಕೊಟ್ಟರು, ಕಾರಣ ಏನು? ಹಾಗಿದ್ರೆ ಫ್ಯಾಮಿಲಿ ಕೋರ್ಟ್ನಲ್ಲಿ ಯಾಕಾಗಿ ವಿಸಿಟ್ ಮಾಡಿದ್ರು? ಬೇರೆ ಯಾರ್ದಾದ್ರೂ ಫ್ರೆಂಡ್ಸ್ ಜೊತೆ ಕಾಣಿಸ್ಕೊಂಡಿದ್ದಾರಾ, ಅಥವಾ ಅವರೇ ಬೇರೆ ಯಾವುದಾದ್ರೂ ವಿಚಾರಕ್ಕೆ ಹೋಗಿದ್ರಾ, ಅಥವಾ ಶೂಟಿಂಗ್ ವಿಚಾರಕ್ಕೆ ಹೋಗಿದ್ರಾ? ಎಲ್ಲವೂ ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಡಾರ್ಲಿಂಗ್ ಕೃಷ್ಣ ಅವರ ಈ ನಡೆ. ಫ್ಯಾಮಿಲಿ ಕೋರ್ಟ್ಗೆ ಯಾಕೆ ಹೋದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಫ್ಯಾಮಿಲಿ ಕೋರ್ಟ್ನಲ್ಲಿ ಇದೀಗ ನಟ ಡಾರ್ಲಿಂಗ್ ಕೃಷ್ಣ ಇದ್ದಾರೆ. ಲವ್ ಮಾಕ್ಟೇಲ್ ಖ್ಯಾತಿಯ ಡಾರ್ಲಿಂಗ್ ಕೃಷ್ಣ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಫ್ಯಾಮಿಲಿ ಕೋರ್ಟ್ನ ಹೊರಗಡೆ ನಿಂತಿರುವಂತಹ ಡಾರ್ಲಿಂಗ್ ಕೃಷ್ಣ ಅವರ ಫೋಟೋ ಇದು. ಅದು ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡು ನಿಂತಿದ್ದಾರೆ. ಯಾರಿಗೂ ಕೂಡ ಅನುಮಾನ ಬರದ ರೀತಿಯಾಗಿ ಅವರು ಫ್ಯಾಮಿಲಿ ಕೋರ್ಟ್ಗೆ ಹೋಗಿದ್ದಾರೆ. ಯಾಕಾಗಿ ಹೋದ್ರು, ಯಾವ ವಿಚಾರಕ್ಕಾಗಿ ಹೋದ್ರು? 6 ವರ್ಷಗಳ ಕಾಲ ಪ್ರೀತಿ ಮಾಡಿ ಮದುವೆಯನ್ನ ಮಾಡಿಕೊಂಡಿದ್ರು. ಈಗ ದಾಂಪತ್ಯ ಜೀವನಕ್ಕೆ ಸಾಕ್ಷಿ ಅನ್ನುವಂತೆ ಮಗು ಕೂಡ ಇದೆ, ಹೆಣ್ಮಗು. ಸೊ ಹಾಗಾಗಿ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅವರ ನಡೆ. ಯಾಕಾಗಿ ಹೋದ್ರು? ಸುಖಾಸುಮ್ಮನೆ ಯಾರು ಕೂಡ ಫ್ಯಾಮಿಲಿ ಕೋರ್ಟ್ಗೆ ಹೋಗೋದಿಲ್ಲ. ಫ್ಯಾಮಿಲಿ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಆಗಿದ್ರೆ ಮಾತ್ರ ಈ ಫ್ಯಾಮಿಲಿ ಕೋರ್ಟಿಗೆ ಹೋಗ್ತಾರೆ. ಅವರ ಫ್ರೆಂಡಿಗೆ ಯಾರಿಗಾದ್ರೂ ಸಮಸ್ಯೆ ಆಗಿದೆಯಾ, ಹೀಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಲವ್ ಮಾಕ್ಟೇಲ್ 3 ಚಿತ್ರದ ಶೂಟಿಂಗ್ ನಲ್ಲಿರೋ ಕೃಷ್ಣ ದಂಪತಿ ಪತ್ನಿ ಮಿಲನಾ ಜೊತೆ ನೆನೆಯಷ್ಟೇ ಅಂಡಮಾನ್ನಿಂದ ವಾಪಸ್ ಆಗಿದ್ರು. ನಾಳೆ ಮಗಳ ಬರ್ತ್ಡೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಕೂಡ ನಡೆಸಿಕೊಂಡಿತ್ತು ಜೋಡಿ. ಈಗ ನಾಳೆ ಬರ್ತ್ಡೇ ಮಾಡಬೇಕು, ಮಗಳಿಗೆ ಮೊದಲ ವರ್ಷದ ಹುಟ್ಟು ಹಬ್ಬದ ಸಂಭ್ರಮ. ಅಂಡಮಾನ್ಗೆ ತೆರಳಿದ್ರು, ನೆನೆಯಷ್ಟೇ ವಾಪಸ್ ಆಗಿದ್ರು. ಇವತ್ತು ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಯಾಕಾಗಿ ಹೋದ್ರು ಫ್ಯಾಮಿಲಿ ಕೋರ್ಟ್ಗೆ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅವ್ರ ಜೊತೆ ಯಾರ್ಯಾರು ಇದ್ರು, ಬಟ್ ಆದ್ರೆ ಆ ಒಂದು ಫೋಟೋದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಮಾತ್ರ ಕಾಣ ಸಿಗ್ತಾ ಇದ್ದಾರೆ. ಸೊ ಹಾಗಾಗಿ ಅನುಮಾನಕ್ಕೆ ಕಾರಣಗಳು ಏನು ಅನ್ನೋದು ಈಗ ಪ್ರಶ್ನೆ ಆಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕೀರ್ತಿ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೀರ್ತಿ, ಈ ಫ್ಯಾಮಿಲಿ ಕೋರ್ಟ್ಗೆ ಯಾಕಾಗಿ ಹೋಗಿದ್ರು ನಟ ಡಾರ್ಲಿಂಗ್ ಕೃಷ್ಣ ಅನ್ನುವಂತಹ ಪ್ರಶ್ನೆ? ರಮ್ಯಾ ಅವರೇ, ಇತ್ತೀಚೆಗಷ್ಟೇ ನಾವು ಅಜಯ್ ರಾವ್ ಅವರ ಒಂದು ವಿಚ್ಛೇದನ ಸುದ್ದಿ ಕೇಳಿದ್ವಿ. ಅದಾದ್ಮೇಲೆ ಯಾವ ತಾರಾಗಣ ಇರಬಹುದು, ಯಾವುದೇ ಸ್ಟಾರ್ ಅವರು ಇರಬಹುದು, ಈ ರೀತಿ ಕೆಟ್ಟ ಸುದ್ದಿ, ಕಹಿ ಸುದ್ದಿ ಕೇಳೋದು ಬೇಡ ಅನ್ನುವಂಥದ್ದಿತ್ತು. ಅದರಲ್ಲೂ ಸಹ ಕನ್ನಡ ಇಂಡಸ್ಟ್ರಿನಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಒಂದು ಲವಬಲ್ ಕಪಲ್ ಅಂತ ಹೇಳಿದ್ರೆ, ಬೇರೆಯವ್ರಿಗೆ ದಂಪತಿಗಳಿಗೆ ಮಾದರಿ ಆಗೋದು ಅಂತ ಹೇಳಿದ್ರೆ ಅದರಲ್ಲಿ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ನಾಗರಾಜ್ ಅವರು. ಸದ್ಯ ಇವರು ಲವ್ ಮಾಕ್ಟೇಲ್ ಸಿನಿಮಾ ಮುಖಾಂತರ ಒಂದು ಪ್ರೀತಿಯಲ್ಲಿ ಬೀಳ್ತಾರೆ, ಅದಾದಮೇಲೆ ಮದುವೆನ ಆಗ್ತಾರೆ. ಅದರಲ್ಲೂ ಸಹ ಇವರ ಸಿನಿ ಜರ್ನಿ ಒಟ್ಟಾಗೆ ಬರೋ ಅಂಥದ್ದು ಸಕ್ಸಸ್ನ ಜೊತೆಗೆ ಕಾಣ್ತಾರೆ. ಯೂಶಲಿ ಒಂದು ಪ್ರಶ್ನೆ ಬರುತ್ತೆ, ಏನಂತ ಹೇಳಿದ್ರೆ ಫ್ಯಾಮಿಲಿ ಕೋರ್ಟ್ಗೆ ಏನಾದರೂ ಸ್ಟಾರ್ ಕ್ಯಾಸ್ಟ್ ಇರಬಹುದು, ಸ್ಟಾರ್ಸ್ ಇರಬಹುದು, ಏನಾದರೂ ಫೆಮಿಲಿಯರ್ ಫೇಸ್ಗಳು ಏನಾದರೂ ಫ್ಯಾಮಿಲಿ ಕೋರ್ಟ್ ಕಡೆ ಏನಾದರೂ ಕಂಡಾಗ ಯಾಕೆ ಇಲ್ಲಿ ಬಂದರು ಅನ್ನುವಂಥದ್ದು. ಅದರಲ್ಲೂ ಸಹ ಮದುವೆ ಆಗಿರುವಂತಹ ದಂಪತಿಗಳು ಒಟ್ಟಿಗೆ ಕಾಣಿಸ್ಕೊಂಡಾಗ ಆ ಪ್ರಶ್ನೆ, ಕುತೂಹಲ ಎಲ್ರಿಗೂ ಕಾಡುವಂಥದ್ದು ನಿಜ. ಅದರಲ್ಲೂ ಸಹ ಒಂದು ಜರ್ನಲಿಸ್ಟ್ ಆಗಿರಬಹುದು, ಜೊತೆಗೆ ಅವರ ಫ್ಯಾನ್ಸ್ ಸಹ ಇರಬಹುದು, ಯಾರೋ ಒಬ್ಬರ ಅಭಿಮಾನಿ ಫ್ಯಾಮಿಲಿ ಕೋರ್ಟ್ನಲ್ಲಿ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ನಾಗರಾಜ್ ಅವ್ರನ್ನ ಒಟ್ಟಿಗೆ ನೋಡಿದಾಗ ಆ ಫೋಟೋ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡುವಂಥದ್ದು ಇರ್ಬೋದು, ಅಥವಾ ಯಾಕೆ ಈ ರೀತಿ ಇವರು ಫ್ಯಾಮಿಲಿ ಕೋರ್ಟ್ನಲ್ಲಿ ಕಾಣಿಸ್ಕೊಂಡ್ರು, ಏನಾದರೂ ಕೋರ್ಟಲ್ಲಿ ಏನಾದರೂ ಬೇರೆ ರೀತಿಯಾಗಿ ಸುದ್ದಿ ಏನಾದರೂ ಬರ್ತಾ ಇದೆಯಾ ಅನ್ನುವಂಥದ್ದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯೂಶಲಿ ಸಿನಿಮಾ ಅಂತ ಬಂದಾಗ ಒಂದಷ್ಟು ಸರ್ಕಸ್ಗಳು ಮಾಡಬೇಕಾಗುತ್ತೆ, ಸಿನಿಮಾ ಪ್ರಮೋಷನ್ಸ್ ಇರಬಹುದು, ಸಿನಿಮಾ ಶೂಟಿಂಗ್ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಆದರೆ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ನಾಗರಾಜ್ ಇಬ್ಬರು ಪ್ರೀತಿಸಿದಂಥವರು ಲವ್ ಮಾಕ್ಟೇಲ್ ಸಿನಿಮಾ ಕೋವಿಡ್ ಸಂದರ್ಭದಲ್ಲಂತಹ ರಿಲೀಸ್ ಆಯಿತು. ಅದಾದಮೇಲೆ ಪಾರ್ಟ್ 2 ರಿಲೀಸ್ ಮಾಡಬೇಕು ಅನ್ನುವಂಥದ್ದು ಬಂತು. ಲವ್ ಮಾಕ್ಟೇಲ್ ಯಾವಾಗ ಸಕ್ಸಸ್ ಕಾಣ್ತೋ ಅದಾದಮೇಲೆ ಪಾರ್ಟ್ 2 ರಿಲೀಸ್ ಮಾಡುವಂಥದ್ದು ಎಲ್ಲ ಯೋಚನೆಗಳನ್ನು ಇವರು ಹಾಕೊಂಡ್ರು. ಲವ್ ಮಾಕ್ಟೇಲ್ 2 ಕೂಡ ಸಕ್ಸಸ್ ಆದಾದ್ಮೇಲೆ ಇತ್ತೀಚೆಗಷ್ಟೇ ಲವ್ ಮಾಕ್ಟೇಲ್ 3 ಸಿರೀಸ್ನ ಇವರು ಮಾಡಬೇಕು ಅನ್ನುವಂಥದ್ದು ಮುಹೂರ್ತ ಕೂಡ ಆಯಿತು. ಜೊತೆಗೆ ಈ ಒಂದು ಸಿನಿಮಾ ಶೂಟಿಂಗ್ ಸೆಟ್ ಕೂಡ ಇರುವಂಥದ್ದು. ಸದ್ಯಕ್ಕೆ ಈ ಒಂದು
ಏನು ರೀಸನ್ ಅಂತ ಹೇಳೋದಾದ್ರೆ ಅಂದ್ರೆ ಡಿವೋರ್ಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ಅಲ್ಲ. ಯಾವಾಗ್ಲೂ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅಭಿಮಾನಿಗಳು ಇಬ್ರು ಚೆನ್ನಾಗಿರ್ಲಿ, ದಂಪತಿಗಳು ಚೆನ್ನಾಗಿರ್ಲಿ, ಸ್ಯಾಂಡಲ್ವುಡ್ ಅಲ್ಲಿ ಯಾವುದೇ ಸ್ಟಾರ್ ಕ್ಯಾಸ್ಟ್ ಇರಬಹುದು, ಸ್ಟಾರ್ಸ್ ಕಪಲ್ಸ್ ಇರಬಹುದು, ಇವರ ನಡುವೆ ಯಾವುದು ಭಿನ್ನಾಭಿಪ್ರಾಯ ಬರಬಾರ್ದು ಅಂತ. ಆದ್ರೆ ಸದ್ಯಕ್ಕೆ ಫ್ಯಾಮಿಲಿ ಕೋರ್ಟ್ಗೆ ಇವರು ವಿಸಿಟ್ ಮಾಡಿರುವಂಥದ್ದು ಲವ್ ಮಾಕ್ಟೇಲ್ 3 ಶೂಟಿಂಗ್ ಆ ವಿಚಾರಕ್ಕೋಸ್ಕರ. ಅಂದ್ರೆ ರಿಯಲಿಸ್ಟಿಕ್ ಆಗಿ ಯಾವ ರೀತಿಯಾಗಿ ಫ್ಯಾಮಿಲಿ ಕೋರ್ಟ್ ನಲ್ಲಿ ದಂಪತಿಗಳು ಇರಬಹುದು, ಆ ಗಲಾಟೆ ಇರಬಹುದು, ಜೊತೆಗೆ ರಿಯಲಿಸ್ಟಿಕ್ ಆಗಿ ಯಾವ ರೀತಿ ಬರುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕು, ನಾವು ಕಲಿಬೇಕು ಅನ್ನುವಂಥದ್ದನ್ನ ಆ ವಿಚಾರಕ್ಕೋಸ್ಕರ ಇವರು ಸ್ಪಾಟ್ಗೆ ವಿಸಿಟ್ ಕೊಟ್ಟಿರುವಂಥದ್ದು. ಸೊ ಆ ಸ್ಪಾಟ್ಗೆ ವಿಸಿಟ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಒಂದು ಫೋಟೋ ಇರಬಹುದು ಗ್ಯಾರಂಟಿ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಸೊ ಏನು ಡಿಗ್ ಮಾಡಿ ನೋಡಿದಾಗ ಈ ಒಂದು ವಿಚಾರ ಕೊನೆಯದಾಗಿ ರಿಯಲೈಸ್ ಆಗಿರುವಂಥದ್ದು ಏನಂತ ಹೇಳಿದ್ರೆ, ಇಬ್ಬರೂ ಸಹ ಸಿರಿವಾಗೋಸ್ಕರ ಒಟ್ಟಿಗೆ ಫ್ಯಾಮಿಲಿ ಕೋರ್ಟ್ಗೆ ವಿಸಿಟ್ ಮಾಡಿದ್ದಾರೆ. ನಾಳೆ ಅವರ ಮಗಳು ಪರಿ ಅವರ ಹುಟ್ಟುಹಬ್ಬ ಇದೆ. ಈ ಹುಟ್ಟುಹಬ್ಬಕ್ಕೂ ಕೂಡ ಈ ದಂಪತಿ ಸಾಕ್ಷಿ ಆಗ್ತಾ ಇದ್ದಾರೆ. ಯಾವುದೇ ರೀತಿಯ ಒಂದು ಕಹಿ ಸುದ್ದಿ ಇರಬಹುದು ಅಭಿಮಾನಿಗಳಿಗೆ ಖಂಡಿತ ಇವರು ಕೊಡ್ತಾ ಇಲ್ಲ. ಅನ್ಯೋನ್ಯವಾಗಿ ತುಂಬಾ ಸಂತೋಷವಾಗಿ ಬದುಕ್ತಿರುವಂತಹ ಕಪಲ್ ಇವರಾಗಿರುವಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.